11 ಪ್ಲಸ್ 14 = 25. 22 ಇಂಟು 2 = 44. ಸರ್ಕಾರಿ ಪ್ರೌಢಶಾಲೆ ಗದಗ 9ನೇ ತರಗತಿಯಲ್ಲಿ ಓದುತ್ತಿದೆ. ನಾವು ನಮ್ಮ ಸ್ಕೂಲ್ ಒಳಗೆ ಒಂದು ಪ್ರಾಜೆಕ್ಟ್ ತಯಾರು ಮಾಡಿ ಅದರ ಹೆಸರು ಏನಂದ್ರೆ ಲ್ಯಾಬ್ ಸೆನ್ಸರ್ ಯೂಸಿಂಗ್ ಆರ್ಡಿನೋ ಅಂತೇಳಿ. ಅದರೊಳಗೆ ನಮ್ಮ ಸಹೋದರಿ ಆದಂಥ ವೇದಾ ಹೊಡ್ಕೊಂಡವರು ಇದರೊಳಗೆ ಏನು ಸಾಮಗ್ರಿಗಳನ್ನ ಉಪಯೋಗ ಮಾಡಿ ಅನ್ನೋದು ಹೇಳ್ಕೊಡ್ತಾರೆ. ಇದರಲ್ಲಿ ಮೈಕ್ ಸೆನ್ಸರ್, ಜಂಪರ್ ಕೇಬಲ್ಸ್, ಆರ್ಡಿನೋ ಊನೋ, ಬ್ರೆಡ್ ಬೋರ್ಡ್, LED ಬಳಸಲಾಗಿದೆ. ಹಾಂ, ಈಗ ಇವನ್ನೆಲ್ಲ ವಸ್ತುಗಳು ಈಗ ನಾವು ಇವನ್ನೆಲ್ಲ ಬಳಸಿವಲ್ಲ, ಇದು ಹೆಂಗೆ ವರ್ಕ್ ಮಾಡ್ತಾವೆ ಅಂದ್ರೆ ಇದು ಜಂಪರ್ ಕೇಬಲ್ಸ್, ಇದು ಮೈಕ್ ಸೆನ್ಸರ್, ಮತ್ತು ಇದು ಆರ್ಡಿನೋ ಊನೋ, ಮತ್ತು ಅಲ್ಲೇ ಬ್ರೆಡ್ ಬೋರ್ಡ್ ನಾವು ಉಪಯೋಗಿಸ್ತೀವಿ. ಈಗ ಆರ್ಡಿನೋ ಊನೋ ಅಂತಾರೆ ನಮ್ಗೆ ಹೆಂಗೆ ಮೆಡಲ್ ಇದ್ದಾಗ ನೋಡಿ, ಇದಕ್ಕೆ ಪ್ರೊಜೆಕ್ಟಿಗೆ ಹಂಗೆ ಇದು ಆರ್ಡಿನೋ ಊನೋ ಒಂಥರ ಮೆಡಲ್ ಇದ್ದಾಗ ನಾವೆಲ್ಲ ಕಲೆಕ್ಷನ್ ಎಲ್ಲ ನಮ್ಮ ಆರ್ಡಿನೋ ಊನೋದಾಗ ಇದು ಶೇರ್ ಆಗಿರ್ತದೆ. ಅವಾಗ ನಾವು ಅದನ್ನ ಈಗ ಇದು ಜಂಪರ್ ಕೇಬಲ್ಸ್ ಆರ್ಡಿನೋಗ ಇದು ಏನು ನಾವು ಕ್ಲಾಸ್ ಹಾಕ್ತೀವಿ ನೋಡಿ, ಅದನ್ನ ಜಂಪರ್ ಕೇಬಲ್ಸ್ ಮೂಲಕ ಆರ್ಡಿನೋ ಕಳಿಸ್ತೈತಿ. ಆರ್ಡಿನೋ ಅವಾಗ ನಮ್ಮ LED ಬಲ್ಬ್ ಹತ್ತಾಕ ಸ್ಟಾರ್ಟ್ ಮಾಡ್ತೀವಿ. ಈಗ ಹಿಂಗೆ ನಾವು ಕ್ಲಾಸ್ ಹಾಕಿದಾಗ ಅದು ಹಿಂಗೆ ಬಲ್ಬ್ ಹತ್ತೈತಿ, ಮತ್ತು ಹಿಂಗೆ ನಾವು ಕ್ಲಾಸ್ ಹಾಕಿದಾಗ ಹಿಂಗೆ ಆಫ್ ಆಗ್ತೈತಿ. ಇದರಿಂದ ಏನು ಉಪಯೋಗ ಐತೆ ಅಂದರೆ ಎಲ್ಲರಿಗೂ ಉಪಯೋಗ ಐತಿ. ಅದಾಗ ವಯಸ್ಸಾದ್ರಿಗೆ ಜಗ್ಗು ಉಪಯೋಗ ಐತಿ. ಅವ್ರು ಎದ್ದು ಬಂದು ಬಟನ್ ಹಾಕಿ ಲೈಟ್ ಆನ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಮುಂದೆ ಜೋರಾಗಿ ಹಾಡು ಹೇಳಿದ್ರೆ ಇಲ್ಲ ಜೋರಾಗಿ ಶಬ್ದ ಮಾಡಿದ್ರೆ ಇಲ್ಲ ಕ್ಲಾಪ್ಸ್ ಹಾಕಿದ್ರೆ ಇದು ಮೈಕ್ ಸೆನ್ಸರ್ ಕೆಲಸ ಮಾಡ್ತೈತಿ. ಆವಾಗ LED ಆನ್ ಆಗ್ತೈತಿ. ನಮಸ್ಕಾರಗಳು. ನನ್ನ ಹೆಸರು ಚೈತ್ರಾ ಹೊಡ್ಕಣ್ಣು. ನಾನು 9ನೇ ತರಗತಿಗೆ ಓದುತ್ತಿದ್ದೇನೆ. ಶಾಲೆ ಸರ್ಕಾರಿ ಪ್ರೌಢಶಾಲೆ ಗದಗನೂರು. ನಾವು ಆರ್ಡಿನೋ ಕ್ಯಾಲ್ಕುಲೇಟರ್ ಎಂಬ ಪ್ರಾಜೆಕ್ಟನ್ನು ತಯಾರು ಮಾಡಿದ್ದೀವಿ. ಅದರೊಂದಿಗೆ ನಮ್ಮ ಸ್ನೇಹಿತರಾದ ರಾಜೇಶ್ವರಿ ಜಾರವಡಿ, ಬೆಂಗಳೂರು ಸೋಮಪ್ಪ. ಈಗ ಮುಂದಿನದಾಗಿ ರಾಜೇಶ್ವರಿ ಜಾರವಡಿ ಅವರು ಇದರ ಉಪಯೋಗವನ್ನು ಇದ್ರೊಳಗೆ ನಾವು ಈ ಒಂದು ಆರ್ಡಿನೋ ಕ್ಯಾಲ್ಕುಲೇಟರ್ ಒಳಗೆ ನಾವು ಏನೇನು ಬಳಸ್ತೇವೆ ಅಂದ್ರೆ USA ಕೀಪ್ಯಾಡ್ ಮತ್ತು LCD ಡಿಸ್ಪ್ಲೇ, ಕೀಪ್ಯಾಡ್, ಜಂಪರ್ ಕೇಬಲ್ಸ್, ಆರ್ಡಿನೋ ಊನೋ ಮತ್ತು ಕೇಬಲ್, ನೆಕ್ಸ್ಟ್ ಪವರ್ ಬ್ಯಾಂಕ್ ಇದ್ರೊಳಗೆ ಬಳಸೇವಿ. ಮುಂದಿನದೇನೆಂದ್ರೆ ಇದ್ರೊಳಗೆ ಇದ್ರಲಿಂತ್ರ ಏನೇನು ನಮಗೆ ಉಪಯೋಗ ಐತೆ ಅಂತಂದು ಪುಟ್ಟವ ತಿಳಿಸ್ಕೊಡ್ತಾರೆ. ಇದನ್ನು ಯಾವ ರೀತಿ ಕನೆಕ್ಷನ್ ಮಾಡ್ಬೇಕಂದ್ರೆ ಆರ್ಡಿನೋಲಿಂತ ಮತ್ತು ಡಿಸ್ಪ್ಲೇ ಮತ್ತು ಇದಕ್ಕೆ ಕೀಪ್ಯಾಡ್ಗೆ ಜಂಪರ್ ಕೇಬಲ್ಸ್ಲಿಂತ ಇದು ಕನೆಕ್ಷನ್ ಮಾಡಿ ಪವರ್ ಬ್ಯಾಂಕ್ ಕೇಬಲ್ಸ್ಲಿಂದ ಪವರ್ ಬ್ಯಾಂಕ್ ಕನೆಕ್ಷನ್ ಮಾಡಿದರೆ ಇದೊಂದು ಕೆಲಸ ವರ್ಕ್ ಆಗಿದೆ. ಈ ಥರ ಇದು ವರ್ಕ್ ಆಗಿದೆ. ಇದರ ಉಪಯೋಗ ಏನಂದ್ರೆ ಇದರ ಉಪಯೋಗ ಏನಂತಂದ್ರೆ ಇದನ್ನು ಎಲ್ಲರೂ ಬಳಸ್ತಾರೆ, ಆದರೆ ಯಾರು ತಯಾರು ಮಾಡಲ್ಲ. ನಾವು ನಮ್ಮ ಗೆಳತಿಯರೆಲ್ಲ ಸೇರಿಕೊಂಡು ಇದನ್ನು ಆರ್ಡಿನೋ ಸಹಾಯದಿಂದ ಇದನ್ನ ಎಲ್ಲ ತಯಾರು ಮಾಡೇವಿ. ಇದನ್ನು ನಾವು ಎಲ್ಲಿ ಬೇಕಾದರೂ ಬಳಸ್ಬೋದು. ಉದಾಹರಣೆ ಸ್ಕೂಲ್ ಒಳಗೆ, ಆಫೀಸ್ ಒಳಗೆ, ಬ್ಯಾಂಕ್ ಒಳಗೆ ಇನ್ನೂ ಹೆಚ್ಚು ಕಡೆ ಬಳಸ್ಬೋದು. ಇದು ಸ್ಟೂಡೆಂಟ್ಸ್ಗೆ ಭಾಳ ಉಪಯುಕ್ತವಾಗೈತಿ. ಇನ್ನು ಇದರ ಹೆಚ್ಚಿನ ಉಪಯೋಗ ಭಾಳ ಐತಿ ಅಂತ